ಮತಗಟ್ಟೆಯಲ್ಲಿ ನಾನು ಕಳ್ಳೋಟ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ನೋಡಿ, ಲೈವ್ ನೋಡಿ. ಈಗ ನಿಮ್ಗೆಲ್ಲ ವಿಡಿಯೋ ಕಳಿಸ್ತೀನಿ. ಬೂತ್ ಒಳಗಡೆ ಇರೋದು ಇದು ಜಸ್ಟ್ ಟ್ರಯಲ್ ಅಂತ ಇರೋ. ನಾನು ನಿಮ್ಗೆ ಎಷ್ಟು ಬೇಕು ಆ ಪಾಠ ಅಷ್ಟು ಮಾತ್ರ ಕಟ್ ಮಾಡ್ತೀನಿ. ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಿ. ನಿಮಗೆ ಇನ್ನೂ 44 ಕೊಡೋಲಿಕ್ಕೆ 244 ಆಯ್ತಾ ಸರ್? ಇದು ನಡೆದಂತ ವಿದ್ಯಮಾನಗಳು. ಇದರಲ್ಲಿ ಶ್ರೀಮತಿ ಅರ್ಚನಾ ಅಂದಿನ ಜಿಲ್ಲಾಧಿಕಾರಿಯವರು ಅವರೇ ಇದನ್ನ ಸಿಡಿನ ತಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು. ಸೆಕ್ಷನ್ 65B ಯಲ್ಲಿ ನೋಡಿ, ಇದು ಸರ್ಟಿಫೈ ಮಾಡಿ 65B ಅಪ್ಲಿಕೇಶನ್ ಹಾಕ್ಬಿಟ್ಟಲ್ಲಿ ಕೋರ್ಟ್ಗೆ ಅವರ ಸಿಡಿ ಮತ್ತೆ ವಿಡಿಯೋನ ತಂದು ಕೊಡ್ತೀವಿ. ಯಾರು ಪ್ರೈವೇಟ್ ಪರ್ಸನ್ ಕೊಟ್ಟಿರೋದಲ್ಲ, ಜಿಲ್ಲೆಯ ಚುನಾವಣಾಧಿಕಾರಿಯಾದಂತ ಜಿಲ್ಲಾಧಿಕಾರಿಯವರು ಅದನ್ನ ವೆರಿ ಕಾನ್ಫಿಡೆಂಟಲ್ ಆಗಿ ಅದನ್ನ ಭದ್ರ ಲಕೋಟೆಯಲ್ಲಿ ತಂದು ಹೈಕೋರ್ಟ್ಗೆ ಕೊಡ್ತಾರೆ. ಅದನ್ನ ಆ ವಿಡಿಯೋಗಳನ್ನ ಕೊಡ್ತಾರೆ. ಅವರು ಕೊಟ್ಟಾಗ ಅದನ್ನ ವಿಚಾರಣೆ ಮಾಡಿ ವಿಡಿಯೋನ ವೀಕ್ಷಣೆ ಮಾಡಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಪೆಟ್ರೋಲ್ ರೇವಣ್ಣ ಅವ್ರನ್ನ ಕೇಳ್ತಾರೆ, ಸಾಕ್ಷಿಯಲ್ಲಿ ಕೇಳ್ತಾರಲ್ಲ ಏನಂತ, ಯಾಕೆ ನಿಮ್ಮ ಅಪ್ಪ ನಿಂತ್ಕೊಂಡು ವಿಡಿಯೋದಲ್ಲಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ. ಸೀದಾ ಪೆಟ್ರೋಲ್ ರೇವಣ್ಣ ಒಪ್ಕೋತಾರಲ್ಲಿ 48 ಜನ ನಮ್ಮ ಮನೆಯಲ್ಲಿ ಓಟ್ ಕೊಡಿದಾವೆ, ಅವರ ಫ್ಯಾಮಿಲಿಯಲ್ಲಿ 48 ಓಟ್ ಕೊಡಿದ್ರೆ ನಮ್ಮ ಅಪ್ಪ ಅಲ್ಲಿ ನಿಂತಿರೋದು ಸತ್ಯ ಅಂತ ಒಪ್ಕೋತಾರೆ. ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ. ಅಲ್ಲಿ 48 ಓಟ್ ಯಾರು ಅಂತಂದ್ರೆ ಸೀತಾ ದೇವೇಗೌಡ ಫ್ಯಾಮಿಲಿ ಅವರು, ಅವ್ರ ಗಂಡು ಮಕ್ಳು ಇದಾರಲ್ಲ ಅವರು, ಅವ್ರ ಹೆಂಡತಿದ್ರು, ಅವ್ರ ಮಕ್ಕಳು, ಮತ್ತೆ ಅವ್ರ ಮಗಳು ದೇವೇಗೌಡ ಮಕ್ಳಿದಾರಲ್ಲ ಹೆಣ್ಮಕ್ಳು ಇದಾರಲ್ಲ ಅವರು, ಅವ್ರ ಗಂಡರು ಮತ್ತೆ ಅವ್ರ ಮಕ್ಕಳು. ಇಷ್ಟೆಲ್ಲಾ ಓಟ್ಗಳು ಕೂಡ ಈ ರಾಜ್ಯ ಜನತೆ ಗೊತ್ತಾಗ್ತದೆ ಕೊಡಗಲಿಕ್ಕೆ ಮತಗಟ್ಟೆಯಲ್ಲಿದೆ. ಆದ್ರೆ ಸಿಸಿ ಕ್ಯಾಮೆರಾ ಫುಟೇಜ್ ಅಲ್ಲಿ ಅಲ್ಲಿರುವಂತ ರೆಕಾರ್ಡ್ ಅಲ್ಲಿ ತಾವು ಕೂಡ ಮಾಧ್ಯಮದವರು ದೇವೇಗೌಡ ಓಟ್ ಹಾಕಕ್ ಬಂದಾಗ ರೇವಣ್ಣ ಓಟ್ ಹಾಕಕ್ ಬಂದಿವಿ ಎಲ್ಲ ಮಾಧ್ಯಮದಲ್ಲಿ ಇದ್ರೆ ಅಲ್ಲಿ ಡಾಕ್ಟರ್ ರಮೇಶ್ ಹೆಂಡತಿ ಮತ್ತೆ ರೇವಣ್ಣನವರ ಕುಟುಂಬದವರು ಇಬ್ರು ಬಿಟ್ರೆ ಬೇರೆ ಯಾರು ಕೂಡ ಒಂದು ಮತಗಟ್ಟೆಯಲ್ಲಿ ಮತ ಹಾಕಿಲ್ಲ ಅಲ್ಲಿ. ಆದರೆ ಆ 48 ಮತಗಳು ಕೂಡ ಮತ ಆಗಿದೆ, ಓಟ್ ಆಗೋಗಿದೆ. ಅರ್ಥ ಆಯ್ತಾ ನಿಮ್ಗೆ? ಸ್ಪಷ್ಟವಾಗಿ ಹೇಳ್ತೀವಿ. ರಾಜ್ಯದಲ್ಲಿ ಮತಗಟ್ಟೆಯಲ್ಲಿ ಯಾರು ವೋಟರ್ಸ್ ಇದ್ದಾರೆ, ಇಲ್ಲಿ ಲೀಸ್ಟ್ ಅಲ್ಲಿ ಇದ್ದಾರೆ, ಅವ್ರು ಯಾರು ಬಂದ್ರು ಓಟ್ ಹಾಕಿಲ್ಲ. ಇಲ್ಲಿ ಸಿಸಿ ಕ್ಯಾಮೆರಾ ರೆಕಾರ್ಡ್ ಆಗಿದೆ. ಅಲ್ಲಿ ಬೆಳಗಿನ ಸಂಜೆ ಗಂಟೆ ರೆಕಾರ್ಡ್ ಇದೆ. ರೆಕಾರ್ಡ್ ಅನ್ನ ಹೈಕೋರ್ಟ್ ತಂದು ಕೊಟ್ಟಿದ್ದಾರೆ ಅಲ್ಲಿ. ಆದರೆ 10 ಓಟ್ಗಳು ಕೂಡ ಓಟ್ ಆಗೋಗಿದೆ ಅಲ್ಲಿ. ಬಹಳ ಗಂಭೀರವಾದ ವಿಚಾರ ಏನಂತಂದ್ರೆ, ಆ ದಿವಸ ಎಚ್ ಡಿ ರೇವಣ್ಣ ಅವರು ಮಂತ್ರಿಗಳು, ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮಂತ್ರಿ ಅಂದ್ರೆ ಯಾರು ಅಂತಂದ್ರೆ ರಾಜ್ಯಪಾಲರಿಂದ ಅವರು ಪ್ರಮಾಣ ವಚನವನ್ನ ಸಂವಿಧಾನಬದ್ಧವಾಗಿ ಸ್ವೀಕಾರ ಮಾಡಿದ ಮೇಲೆ ಆ ಮಂತ್ರಿ ನೇರವಾಗಿ ಸರ್ಕಾರಿ ನೌಕರನಾಗ್ತಾನೆ. ದಿಸ್ ಇಸ್ ಲಾ. ಕಾನೂನಲ್ಲಿ ಒಬ್ಬ ಮಂತ್ರಿ ಆದವನು ಸರ್ಕಾರಿ ಸೇವಕನಾಗ್ತಾನೆ, ಸರ್ಕಾರಿ ನೌಕರನಾಗ್ತಾನೆ. ಅವನಲ್ಲಿ ಒಬ್ಬ ಮಿನಿಸ್ಟರ್. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಈ ಸರ್ಕಾರಿ ನೌಕರ ಆದಂತವನು ಮತಗಟ್ಟೆಯೊಳಗೆ ನಿಂತು ಕಳ್ಳ ಮತವನ್ನು ಹಾಕಿಸಿದರೆ ಅವನಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದನ್ನ ಕಾನೂನು ಇದೆ. ನಾನು ಈಗ ಓದ್ತೀನಿ ನಿಮಗೆ. ಅಲ್ಲಿ ಆ ಕಾನೂನಿನ ಆದೇಶದ ಪ್ರತಿಯನ್ನು ಕೂಡ ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಬಹಳ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನು ಅಂತಂದ್ರೆ, ಈ ಜಡ್ಜ್ಮೆಂಟ್ ಅಲ್ಲಿ, ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಎಚ್ ಡಿ ರೇವಣ್ಣ ಅವರು ಸುಮಾರು 45-50 ನಿಮಿಷಗಳ ಕಾಲ ಅವರು ಕೊಡಲಿಪ್ಪೆ ಬೂತ್ ಸಂಖ್ಯೆ 244ರಲ್ಲಿ ಮತಗಟ್ಟೆಯೊಳಗೆ ನಿಂತು ಮತದಾರರ ಐಡಿ ಕಾರ್ಡ್ಗಳು ಇಟ್ಕೊಂಡಲ್ಲಿ ಅವರ ನಾದಿನಿಯ ಮಗ ಶ್ರೀಮತಿ ಭವಾನಿಯವರ ಅಕ್ಕನ ಮಗ ಅಂದ್ರೆ ಅತ್ತಿಗೆಯ ಮಗ ಶರತ್ ಅಂತ ಹೇಳಿ ಅವ್ರ ಕೈಲಿ ಇಸ್ಕೋತಾರೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಪುರುಷೋತ್ತಮ ಅಂತ ಹೇಳಿ ಐಡಿ ಕಾರ್ಡ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾನೆ. ಅಂದ್ರೆ ಮತಗಟ್ಟೆ ಒಳಗೆ, ಇದು ಮತಗಟ್ಟೆ ಹೊರಗಲ್ಲ. ಇದು
ಆ ಐಡಿ ಕಾರ್ಡ್ ಇಷ್ಟು ಎಲ್ಲಾ ಕೈಲಿ ಕೊಟ್ಟು ಮತವನ್ನು ಹಾಕಿಸ್ತಾ ಇರ್ತಾರೆ ಅಲ್ಲಿ. ಇದು ಹೈಕೋರ್ಟ್ ಅಲ್ಲಿ ನಡೆದಂತ ಎಲ್ಲ ಟ್ರಯಲ್ ಅಲ್ಲಿ ವಿಚಾರಣೆಯಲ್ಲಿ ಸಾಬೀತಾಗಿರುವಂತಹ ಇದು ಆದೇಶದ ಪ್ರತಿ ಇದು ಹೈಕೋರ್ಟ್ ಅಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.